ನಾಡಿನೆಲ್ಲೆಡೆ ಬನಹುಣ್ಣಿಮೆಯ ಸಂಭ್ರಮ ಜೋರಾಗಿದ್ದು, ಬನಶಂಕರಿ ದೇವಿ ದೇಗುಲಗಳಲ್ಲಿ ವಿಶೇಷ ಅಲಂಕಾರ, ಪೂಜೆಗಳು ನಡೆದವು. ಬಾದಾಮಿ ಬನಶಂಕರಿಯಲ್ಲಿ ತಾಯಿಯ ಅದ್ಧೂರಿ ರಥೋತ್ಸವ ನೆರವೇರಿತು. ಎಲ್ಲೆಲ್ಲೂ ಹಬ್ಬದ ಸಂಭ್ರಮ. ಕಣ್ಣು ಹಾಯಿಸಿದಷ್ಟು ದೂರವು ಭಕ್ತಸಾಗರ. ತಾಯಿ ಬನಶಂಕರಿಯ ನಾಮಸ್ಮರಣೆ. ಉತ್ತರ ಕರ್ನಾಟಕದ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾಗಿರೋ ಬಾದಾಮಿ ಬನಶಂಕರಿ ಜಾತ್ರೆಗೆ ಇಂದು ಚಾಲನೆ ಸಿಕ್ಕಿದೆ. ಬಾದಾಮಿ ಬನಶಂಕರಿ ತಾಯಿಯ ಮಹಾರಥೋತ್ಸವ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಬನಶಂಕರಿಯಲ್ಲಿ ಅದ್ಧೂರಿ ರಥೋತ್ಸವ ಮೂಲಕ ಜಾತ್ರೆಗೆ ಚಾಲನೆ ಸಿಕ್ಕಿದೆ. ಶಕ್ತಿ ದೇವಿಯ ರಥೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾದರು. ಇಂದಿನಿಂದ 1 ತಿಂಗಳು ಬನಶಂಕರಿ ಜಾತ್ರೋತ್ಸವ ನಡೆಯಲಿದೆ. ಇನ್ನು ಗದಗ ಜಿಲ್ಲೆ ಮಾಡಲಗೇರಿ ಗ್ರಾಮದಲ್ಲೂ ಬನದ ಹುಣ್ಣಿಮೆ ಸಡಗರ ಜೋರಾಗಿತ್ತು. ಇದು ಬನಶಂಕರಿ ದೇವಿಯ ತವರೂರು ಆಗಿದ್ದು, ಬಾದಾಮಿ ರಥೋತ್ಸವಕ್ಕೆ ಇಲ್ಲಿಂದಲೇ ಹಗ್ಗ ತಯಾರಿಸಿ ಕಳುಹಿಸುವ ಸಂಪ್ರದಾಯವಿದೆ. ಗ್ರಾಮಸ್ಥರು ಪುಂಡಿನಾರಿನಿಂದ ತಯಾರಿಸಿದ ಹಗ್ಗವನ್ನ ಮಲಪ್ರಭಾ ನದಿ ಮಾರ್ಗವಾಗಿ ಕೊಂಡೊಯ್ದರು. ಅಮ್ಮ ಕೊಟ್ಟಿದ್ದು ವರಾರಿದ ಇಲ್ಲಿಂದನೇ ಹಗ್ಗ ನಾವು ಪ್ರತಿ ವರ್ಷ ಹೋಗ್ತೀವಿ. ಈ ಊರೊಳಗೆ 6 ಮನೆತನಗಳದಾವು. 6 ಮನೆತನದೊಳಗೆ ಪ್ರತಿ ವರ್ಷ ಒಂದೊಂದು ಮನೆತನಕ್ಕೆ ಏನಾಗ್ತೈತಿ, ಹಗ್ಗದ ಒಂದು ಉಸ್ತುವಾರಿನ ಕೊಟ್ಕೋತ ಹೋಗ್ತಾರ. ಆ ಮನೆತನದವರ ಇದರ ಜವಾಬ್ದಾರಿಯನ್ನ ತಗೊಂಡು ಹಗ್ಗವನ್ನ ತಗೊಂಡು ಹೋಗ್ತಾರ. ಕನಿಷ್ಠ ಇದು 3 ರಿಂದ 4 ಕ್ವಿಂಟಲ್ ಹಗ್ಗ ಇರ್ತೈತಿ. ಕಾರವಾರದ ಸಮುದ್ರ ನಡುಗಡ್ಡೆಯಲ್ಲಿ ಜಾತ್ರಾ ಸಂಭ್ರಮ. ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದ ಕುರುಂಗಡ ದೇವರ ಜಾತ್ರೆ ಇವತ್ತು ನಡೀತಾ ಇದೆ. ಈ ಜನವರಿ ತಿಂಗಳಿನಲ್ಲಿ ಬರುವಂತಹ ಹುಣ್ಣಿಮೆಯ ಸಮಯದಲ್ಲಿ ಜಾತ್ರೆ ನಡೆಯುತ್ತೆ. ಜಾತ್ರೆಗೆಂದು ಇವತ್ತು ಬಹಳಷ್ಟು ಜನರು ಹೋಗ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು, ಎಲ್ಲರೂ ಸಹಿತ ಮೀನುಗಾರರ ಬೋಟನ್ನೇ ಹತ್ತಿ ಹೋಗ್ತಾರೆ. ಕಾರವಾರದ ಬೈಥಕಲ್ ಬಂದರಿನಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಸಮುದ್ರದ ಮಧ್ಯೆ ಈ ನಡುಗಡ್ಡೆ ಇದೆ. ಸಮುದ್ರ ಮಧ್ಯೆ ನೆಲೆಸಿರೋ ನರಸಿಂಹ ದೇವರ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು. ರಾಜ್ಯ ಹೊರ ರಾಜ್ಯದ ನೂರಾರು ಭಕ್ತರು ಬೋಟ್ಗಳಲ್ಲಿ ತೆರಳಿ ದೇವರ ದರ್ಶನ ಪಡೆದರು. ಮೀನುಗಾರರ ಆರಾಧ್ಯ ದೈವವಾದ ನರಸಿಂಹನಿಗೆ ಬಾಳೆಗೊನೆ ಸೇವೆ ವಿಶೇಷವಾಗಿದೆ. ಪ್ರತಿ ವರ್ಷ ಬನದ ಹುಣ್ಣಿಮೆಯಂದು ಕೂರ್ಮಗಡದ ನರಸಿಂಹ ದೇವರ ಜಾತ್ರೆ ನಡೆಯುತ್ತೆ. ನರಸಿಂಹಸ್ವಾಮಿ ಪಾತಾಳಕ್ಕೆ ಸುರಂಗ ಮಾರ್ಗದಲ್ಲಿ ಗುಹೆಯಲ್ಲಿ ಹೋಗಿದ್ದು ಅನ್ನೋ ಒಂದು ದಂತ ಇದಿದೆ, ಕತೆ ಇದೆ. ಸೊ ಹಾಗಾಗಿ ಇಲ್ಲಿ ಅವ್ರವ್ರ ಹರಕೆ, ಭಕ್ತಾದಿಗಳು ಅವರ ಹರಕೆ ತೀರಿಸಲಿಕ್ಕೆ ಬಾಳೆಗೊನೆಯನ್ನು ಹರಕೆ ತೀರಿಸಲಿಕ್ಕೆ ಬರ್ತಾರೆ. ಹೊಸ ವರ್ಷದ ಆರಂಭದಲ್ಲೇ ಕರುನಾಡಲ್ಲಿ ಜಾತ್ರಾ ವೈಭವ ಶುರುವಾಗಿದೆ. ಬನದ ಹುಣ್ಣಿಮೆ ಹಿನ್ನೆಲೆ ಬನಶಂಕರಿ ದೇವಿಯ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ನಡೆದವು. ಬಾಗಲಕೋಟೆಯಿಂದ ರವಿಮೂಕಿ, ಗದಗದಿಂದ ಸಂಜೀವ್ ಪಾಂಡ್ರೆ ಜೊತೆ ಸೂರಜ್, TV9 ಉತ್ತರ ಕನ್ನಡ.